ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ವರ್ಷ ಪೂರ್ತಿ ಕಾಯಬೇಡ ಅಂತ ಒಂದು ಲೆಮನ್ ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲೆಮನ್ ಪ್ಲಾಂಟ್ ಬಗ್ಗೆ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ತುಂಬ ದಿನದ ನಂತರ ನಾವು ಈ ಲೆಮನ್ ಪ್ಲಾಂಟನ್ನು ಸೇಲಿಂಗ್ನ ಶುರು ಮಾಡ್ಕೊಳ್ತಾ ಇದ್ವಿ. ವರ್ಷ ಪೂರ್ತಿ ಕಾಯಬೇಡ ಅಂತ ಒಂದು ಲೆಮನ್ ಬಗ್ಗೆ ಅಂದರೆ ಕಾಕ್ಸಿ ವೆರೈಟಿ ಏನಿತ್ತು ನಿಮಗೆ 5 kg ಬ್ಯಾಗಲ್ಲಿ. ಸೊ ಆಲ್ರೆಡಿ ಕಾಯಿ ಬಿಡ್ತಾರೆ ಅಂತ ಗಿಡನೇ ನಾವು ಪ್ಲಾಂಟೇಷನ್ನ ಕೊಡ್ತೀವಿ ಅಂತ ಹೇಳಿ ನಿಮಗೆ ವಿಡಿಯೋನೂ ಹಾಕಿದೆ. ಸೊ ಇದೇ ಥರ ಸ್ಟಾಕ್ ಕೂಡ ಇವಾಗ ನಮ್ಮ ಹತ್ರ ಹೊಸದಾಗಿ ಬಂದಿದೆ. ಆಲ್ರೆಡಿ ಒಂದು 200 ಇಂದ 300 ಗಿಡಗಳು ರೆಡಿ ಪ್ಲಾಂಟ್ ಇರೋಂಥದ್ದು, ಆ ಗಿಡದಲ್ಲಿ ಆಲ್ರೆಡಿ ಕಾಯಿ ಇರೋ ಅಂಥದ್ದು. ಸೊ ಆ ಥರ ಕಾಯಿ ಗಿಡಗಳು ಯಾರಿಗಾರು ಬೇಕು ಅಂತಂದರೆ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಅಲ್ಲಿ ತೋರಿಸ್ತೀನಿ ಯಾವ ಥರ ಒಂದು ಕಾಯಿ ಇದೆ ಅನ್ನೋದು ಪ್ರತಿಯೊಂದು ಕೂಡ. ಸೊ ಆಲ್ರೆಡಿ ನಲ್ಯಾಣಿ ಗ್ರೀನ್ ಸೀಸನ್ ಮುಗಿದಿದೆ. ಸೊ ಆಲ್ರೆಡಿ ಗಿಡ ನಮ್ಮ ಹತ್ರ ಖಾಲಿಯಾಗಿದೆ. ಮತ್ತು ನಿಮಗೆ ಯಾರಿಗಾರು ಬೇಕು ಅಂತಂದರೆ ಒಂದು 300 ಗಿಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ನಲ್ಯಾಣಿ ಗ್ರೀನು ಬೇಕು ಅಂದವರು ಬುಕ್ಕಿಂಗ್ನ ಮಾಡಿಕೊಂಡ್ರೆ ಇದ್ರ ನಾವು ಏನು ಲೆಮನ್ ಪ್ಲಾಂಟ್ಸನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಅದೇ ಟ್ರಾನ್ಸ್ಪೋರ್ಟ್ ಒಳಗಡೆ ನಾವು ಗಿಡನ ಕೂಡ ಕೊಡ್ತೀವಿ ಯಾವ ರೂಟಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಈಗ ಇವತ್ತಿನ ವಿಡಿಯೋದಲ್ಲಿ ಯಾವ ರೂಟ್ ಅಂತ ನಾನು ತಿಳಿಸ್ತಾ ಇಲ್ಲ, ಯಾಕೆಂತಂದರೆ ಎಲ್ಲಿಗೆ ಬುಕ್ಕಿಂಗ್ ಬರುತ್ತೆ ಅದನ್ನು ರೂಟ್ ಅಲ್ಲಿಂದ ನಾವು ಶುರು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ವರ್ಷ ಪೂರ್ತಿ ಕಾಯ್ಬಿಡೋಂಥ ನಿಂಬು ಜೊತೆಗೆ ನಿಮಗೆ ಸೊ ಒಂದು ಜಾಯ್ಕಾಯಿ ಕೂಡ ರೆಡ್ ವೆರೈಟಿ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು, ಎಲ್ಲ ಥರ ಹಣ್ಣಿನ ಗಿಡಗಳು ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಯಾವ್ಯಾವ ಗಿಡ ಇದೆ ಅನ್ನೋದ್ರು ಕೂಡ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಅದರಲ್ಲಿ ವರ್ಷ ಪೂರ್ತಿ ಕಾಯಿ ಬಿಡೋ ಅಂಥದ್ರಲ್ಲಿ ಆಲ್ರೆಡಿ ಕಾಯಿರೋ ಅಂಥ ಪ್ಲಾಂಟೇಷನ್ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಬಂದಿರೋಂಥದ್ದು ಕಂಪ್ಲೀಟಾಗಿ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಆಗಲೇ ಹೇಳ್ದಂಗೆ ಇಲ್ಲಿ ನೋಡ್ತಾ ಇರೋಂಥದ್ದು ಒಂದು ವರ್ಷ ಪೂರ್ತಿ ಕಾಯಿ ಬಿಡೋಂಥ ಒಂದು ಕಾಗ್ಜಿ ವೆರೈಟಿನಲ್ಲಿ ಒಂದು ಲೆಮನ್ ಪ್ಲಾಂಟ್ ಇದು. ಸೊ ನೋಡಿ ಆಲ್ರೆಡಿ ನಾವು ಕೊಡೋ ಅಂಥ ಗಿಡದಲ್ಲೇ ಈ ಥರ ನಿಮಗೆ ಕಾಯಿ ಇರುತ್ತೆ, ನೋಡ್ತಾ ಇದ್ದೀರಾ. ಒಂದೊಂದು ಗೊಂಚಲು 5-6 ಕಾಯಿಗಳಿರೋ ಅಂಥದ್ದು. ಸೊ ಈ ಥರ ದುಂಡು ಕಾಯಿ ಬರೋ ಅಂಥ ಒಂದು ಪ್ಲ್ಯಾಂಟು. ಸೊ ಇದು ವಿತ್ ಸೀಡ್ ಇರೋ ಅಂಥದ್ದು, ವರ್ಷ ಪೂರ್ತಿ ಮಾರ್ಕೆಟಲ್ಲಿ ವ್ಯಾಪಾರ ಆಗೋಂಥ ನಿಂಬೆ ನೋಡಿ ಈ ಥರ ಇರುತ್ತೆ ಕಾಯಿ. ಸೊ ಆಲ್ರೆಡಿ ಇಲ್ಲಿ ಗಿಡದಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಒಂದೇ ಗಿಡ ಒಂದೇ ಕೊಂಬೆನಲ್ಲಿ ಎಷ್ಟು ಫ್ಲವರಿಂಗ್ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಸ್ನೇಹಿತರೆ ಯಾವ ಥರ ಒಂದು ಕಾಯಿ ಇದೆ. ಸೊ ಇದರಲ್ಲಿ ನಿಮಗೆ ಒಂದೇ ಗಿಡದಲ್ಲಿ ನೋಡಿ 2, 3, 4, 5, 6, 8, 10 ಕಾಯಿ ಇರೋ ಅಂಥದ್ದು ಒಂದೇ ಕೊನೆಯಲ್ಲಿ. ಸೊ ಈ ಥರ ಎಲ್ಲ ಗಿಡದಲ್ಲೂ ಕೂಡ ಆಲ್ರೆಡಿ ಫ್ಲವರಿಂಗ್ ಶುರುವಾಗಿದೆ. ಸೊ ಆಲ್ರೆಡಿ ಕೆಲವೊಂದರಲ್ಲಿ ಕಾಯಿ ಕೂಡ ಇದೆ ನೋಡಿ, ಈ ಥರ ಕಾಯಿ ಕೂಡ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಥರ ಸೈಜ್ ಕೂಡ ಬರುತ್ತೆ ನಿಮಗೆ ಕಾಯಿ. ಸೊ ಮೀಡಿಯಮ್ ಸೈಜ್ ಬರೋ ಅಂಥ ಕಾಯಿ, ಮಾರ್ಕೆಟಲ್ಲಿ ವ್ಯಾಪಾರ ಆಗೋಂಥ ಕಾಯಿ ನೋಡಿ, ಇದು ಮ್ಯಾಕ್ಸಿಮಮ್ ಸೈಜ್ ಇದರಲ್ಲಿ. ಸೊ ಈ ಥರ ಸೈಜ್ ಇರೋ ಅಂಥ ಕಾಯಿಗಳು ಈ ಗಿಡದಲ್ಲಿ ಕಾಗ್ಜಿ ವೆರೈಟಿನಲ್ಲಿ ನಿಮಗೆ ಕಾಯಿ ಬಿಡೋ ಅಂಥ ಗಿಡಗಳು. ಸೊ ಈ ಗಿಡ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋ ಅಂಥದ್ದು. ಇವಾಗಲೇ ಬುಕ್ಕಿಂಗ್ನ ಮಾಡಿಕೊಂಡ್ರೆ 4 ರಿಂದ 5 kg ಬ್ಯಾಗಲ್ಲಿ ಇರೋ ಅಂಥ ಗಿಡಗಳು ನಮ್ಮ ಹತ್ರ ಅವೈಲಿಟಿ ಇದೆ. ನೋಡ್ತಾ ಇದ್ದೀರಾ ಆಲ್ರೆಡಿ ಕಾಯಿ ಇರೋ ಅಂಥ ಗಿಡಗಳು. ಸೊ ನೀವು ವೆಯ್ಟ್ ಮಾಡೋಂಗೆ ಇಲ್ಲ ಯಾವ ಕಾಯಿ ಬರುತ್ತೋ ಏನೋ ಎಂತು ಅಂತೇಳಿ. ಪ್ಲ್ಯಾಂಟೇಷನ್ ಮಾಡಿದ ತಕ್ಷಣ ನೀವು ಆರಾಮಾಗಿ ಒಂದು ಫ್ಲವರಿಂಗ್ನ ನೋಡ್ಬೋದು. ಸೊ ಒಂದೇ ವರ್ಷದಲ್ಲಿ ನಿಮಗೆ ವರ್ಷ ಪೂರ್ತಿ ಕಾಯಿ ಬಿಡೋಂಥ ಗಿಡದಲ್ಲಿ ಒಂದೇ ವರ್ಷದಲ್ಲಿ ನಿಮಗೆ ಪ್ರತಿ ತಿಂಗಳು 2-2.5 ಸಾವಿರ ಕಾಯಿವರೆಗೂ ತೆಗಿಯೋಂಥ ಕೆಪಾಸಿಟಿ ಗಿಡಕ್ಕೆ ಹೊಂದಿದೆ. ಸೊ ಹಾಗಾಗಿ ಇವತ್ತೇ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಒಂದು 250 ರಿಂದ 280 ಗಿಡ ನಮ್ಮ ಹತ್ರ ಸ್ಟಾಕ್ ಇರೋ ಅಂಥದ್ದು. ಸೊ ಅಲ್ಲೂ ಕೂಡ ನೋಡ್ತೀರಾ, ಅಲ್ಲೂ ಕೂಡ ಸ್ಟಾಕ್ ಇಟ್ಟಿದ್ದೀನಿ. ಸೊ ಇದೆಲ್ಲ ಗಿಡಗಳು ಇವಾಗ ಫ್ರೆಶ್ ಆಗಿ ಬಂದಿರೋಂಥ ಗಿಡಗಳು. ಸೊ ಈ ಥರ ಕಾಯಿರೋ ಅಂಥ ಗಿಡಗಳು ಸಿಗೋದು ತುಂಬ ರೇರು ಸ್ನೇಹಿತರೆ. ಸೊ ಈ ಥರ ಕಾಯಿರೋ ಅಂಥ ಗಿಡಗಳು ಬಂದ ತಕ್ಷಣ ಬುಕ್ಕಿಂಗ್ನ ಮಾಡಿಕೊಂಡು ನೀವು ಕೂಡ ಪ್ಲಾಂಟೇಷನ್ನ ಮಾಡಿ. ಸೊ ಇದನ್ನು ಓಪನ್ ಲ್ಯಾಂಡಲ್ಲಿ ಕೂಡ ಪ್ಲಾಂಟೇಷನ್ ಮಾಡ್ಬೋದು, ಅಥವಾ ಅಡಿಕೆ ತೋಟ ಇದ್ದರೆ ಬಾರ್ಡ್ರಲ್ಲಿ, ಸೊ ತೆಂಗಿನ ತೋಟ ಇದ್ದರೆ ಇಂಟರ್ಕ್ರಾಫ್ಟ್ ಆಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 15 ಅಡಿ ಡಿಫ್ರೆನ್ಸ್ನ ಕೊಟ್ಟು ನೀವು ಪ್ಲಾಂಟೇಷನ್ ಮಾಡ್ಬೋದು ಸ್ನೇಹಿತರೆ. ಈ ಗಿಡ ನಿಮಗೆ ಎಲ್ಲಿ ಬೇಕಾದ್ರೂ ಬೆಳಿಬೋದು, ಲೋಕಲ್ ಮಾರ್ಕೆಟಿಂಗ್ ಕೂಡ ಇದೆ. ತುಂಬ ಜನ ವಾಟ್ಸಪ್ಪಲ್ಲಿ ಕಮೆಂಟ್ ಆಗ್ತೀರಾ, ಸರ್ ಇದೆಲ್ಲಿ ಮಾರಬೇಕು, ಯಾವ ಥರ ನಾಟಿ ಮಾಡಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಹಂಗಾಗಿ ಯಾವುದೇ ವಿಡಿಯೋ ಮಾಡಿದ್ರು ಮೊದಲೇ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸೊ ಡೈರೆಕ್ಟ್ ನೀವು ಬುಕ್ಕಿಂಗ್ನ ಮಾಡ್ಕೊಬೇಕು ಆ ಥರ. ಸೊ ಇದು ವರ್ಷ ಪೂರ್ತಿ ಕಾಯಿ ಬಿಡೋ ಅಂಥ ಒಂದು ಕಾಗ್ಜಿ ಲೆಮನ್ ಆಗಿರೋದ್ರಿಂದ ಸೊ ಈ ಹಣ್ಣಿಗೆ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ಅಂಥದ್ದು, ನಾಟಿ ವೆರೈಟಿ ಆಗಿರೋದ್ರಿಂದ. ಸೊ ನೋಡಿ ಈ ಥರ ಕಾಯಿ ನಿಮಗೆ ಈ ಥರ ಬರುತ್ತೆ, ದುಂಡುಗಾಯಿ ಬರೋ ಅಂಥದ್ದು. ಸೊ ಇದು ಮಾರ್ಕೆಟಲ್ಲಿ ನಾರ್ಮಲಾಗಿ ಲೋಕಲ್ ಮಾರ್ಕೆಟಲ್ಲೇ ಓಡೋ ಅಂಥ ಕಾಯಿ. ಸೊ ಇದು ವಿತ್ ಸೀಡ್ ಇರೋ ಅಂಥದ್ದು. ಸೊ ಆಲ್ರೆಡಿ ನನ್ನ ಪೇಜಲ್ಲಿ ನೀವು ವೀಡಿಯೋಸ್ನ ಸ್ವಲ್ಪ ಹಳೆ ವೀಡಿಯೋಸ್ನ ಒಂದು 2 ರಿಂದ 3 ತಿಂಗಳ ಹಿಂದೆ ವಿಡಿಯೋ ಎಲ್ಲ ನೋಡಿದರೆ ನಮ್ಮ ತೋಟದಲ್ಲಿ ಇರೋ ಅಂಥ ಗಿಡನೇ ನಾನು ಕಾಯಿನ ಕಟ್ ಮಾಡಿ ಕೂಡ ಒಂದು ಪ್ರಾಕ್ಟಿಕಲಾಗಿ ವಿಡಿಯೋನ ತೋರಿಸಿದೆ. ಅದೇ ಪ್ಲ್ಯಾಂಟು, ಅದರಲ್ಲೂ ಕೂಡ ನಿಮಗೆ 90 ಭಾಗ ಮುಳ್ಳಿರಲ್ಲ, 10% ಮಾತ್ರ ಚುಗುರಿನಲ್ಲಿ ಮುಳ್ಳಿರೋ ಅಂಥದ್ದು. ಸೊ ಈ ಥರ ಗಿಡಗಳನ್ನ ನೀವು ಆಯ್ಕೆ ಮಾಡ್ತೀರಾ ಅಂತಂದರೆ ಪ್ರತಿ ತಿಂಗಳು 2.5 ರಿಂದ 3 ಸಾವಿರ ಕಾಯಿವರೆಗೂ ತೆಗಿಬೋದು. ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವರ್ಷ ಪೂರ್ತಿ ಕಾಯಿ ಬಿಡೋ ಅಂಥದ್ದು, ವರ್ಷ ಪೂರ್ತಿ ಮಾರ್ಕೆಟಲ್ಲಿ ನೀವು ವ್ಯಾಪಾರನ ಮಾಡೋ ಅಂಥ ಒಂದು ಕಾಯಿ ಆಗಿದೆ ಸ್ನೇಹಿತರೆ. ಇವಾಗಲೇ ನೀವು ಕೂಡ ಬುಕ್ಕಿಂಗ್ನ ಮಾಡಿಕೊಂಡು ಪ್ಲಾಂಟೇಷನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿ. ಅಡಿಕೆ ತೋಟ ಅಥವಾ ನೀವು ಓಪನ್ ಲ್ಯಾಂಡ್ ಇದೆ, ಅಥವಾ ನಾವು ತೆಂಗು ಹಾಕಿದ್ವಿ, ಸಿಲ್ವರ್ ಹಾಕಿದ್ವಿ ಅಂತಂದರೆ ಅದರೊಳಗಡೆ ಆರಾಮಾಗಿ ಇಂಟರ್ಕ್ರಾಫ್ಟ್ ಆಗಿ ಈ ಲೆಮನ್ ಪ್ಲಾಂಟನ್ನು ಮಾಡ್ಬೋದು. ಅಡಿಕೆ ತೋಟದಲ್ಲಿ ಜಾಯ್ಕಾಯಿನ ಪ್ಲಾಂಟೇಷನ್ ಮಾಡೋ ಅಂಥವ್ರು ಸೊ ಆಲ್ರೆಡಿ ನಮ್ಮ ಹತ್ರ ಸ್ಟಾಕ್ ಬಂದಿರೋ ಅಂಥದ್ದು ಜಾಯ್ಕಾಯಿ. ಇದರಲ್ಲಿ ಕೂಡ ಕೇರಳ ವೆರೈಟಿ, ರೆಡ್ ವೆರೈಟಿ. ಸೊ 2.5 ರಿಂದ 3 kg ಬ್ಯಾಗಲ್ಲಿರೋ ಅಂಥ ಒಂದು ಜಾಯ್ಕಾಯಿ ಪ್ಲಾಂಟ್ ನಮ್ಮ ಹತ್ರ ಅವೈಲಿಟಿ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಜಾಯ್ಕಾಯಿ ಪ್ಲಾಂಟ್ ಇದು. ಸೊ ಜಾಯ್ಕಾಯಿ ಪ್ಲಾಂಟ್ ಕೂಡ ನಮ್ಮ ಹತ್ರ ಮಿನಿಮಮ್ ಅಂತಂದರೂ ಒಂದು 700 ರಿಂದ 800 ಗಿಡ ಸ್ಟಾಕ್ ಇರೋ ಅಂಥದ್ದು. ನಿಮ್ಗೆ ಎಷ್ಟು 1000 ಸಸಿ ಬೇಕಾದ್ರೂ ನಮ್ಮಲ್ಲಿ ಜಾಯ್ಕಾಯಿ ಸಿಗುತ್ತೆ. ಇನ್ನು ಸಿಲೋನ್ ವೆರೈಟಿಗಳಲ್ಲಿ ನಮಗೆ ಚಕ್ಕೆ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋ ಅಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ಸಿಲೋನ್ ವೆರೈಟಿ ಚಕ್ಕೆ ಇದು. ಸೊ ಈ ಗಿಡ ಕೂಡ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಇನ್ನು ಲವಂಗ ಗಿಡ ಕೂಡ ಸಿಗುತ್ತೆ, ಸ್ಯಾಂಪ್ಲಿಂಗ್ ಆಲ್ರೆಡಿ ನಮಗೆ ಸ್ಯಾಂಪ್ಲಿಂಗ್ ಗಿಡ ಕೊಟ್ಟಿದ್ದಾರೆ. ಸೊ ಕೇರಳ ವೆರೈಟಿನಲ್ಲಿ ಬೆಳೆಯೋಂಥ ಒಂದು ಜಾಯ್ಕಾಯಿ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು ನಮ್ಮ ಹತ್ರ ಅವೈಲಿಟಿ ಇದೆ.
ಅದರಲ್ಲೂ ಕೂಡ ಪಣಿಯೂರು ವೆರೈಟಿ ನಮ್ಮ ಹತ್ರ ಪೆಪ್ಪರ್ ಕೂಡ ಸ್ಟಾಕ್ ಇರೋಂಥದ್ದು. ಸೊ ಇದರಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು 4-4.5 ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು. ಇವಾಗಲೇ ಬುಕ್ಕಿಂಗ್ನ ಮಾಡ್ಕೊಂಡ್ರೆ ಸೊ ಸೀಸನ್ ಶುರುವಾಗ್ತಿದೆ, ಗಿಡ ಸಿಗುತ್ತೆ. ಅದರಲ್ಲೂ ಕೂಡ ಸರ್ವ ಸಾಂಬಾರು ವರ್ಷ ಪೂರ್ತಿ ನಿಮಗೆ ಫ್ರೇಗ್ರೆನ್ಸಲ್ಲಿ ನಾವು ಲೀಫ್ನ ಕಟ್ ಮಾಡೋ ಅಂಥ ಗಿಡ ಆಗಿದೆ ಇದು. ವರ್ಷದಲ್ಲಿ ಯಾವಾಗ ಬೇಕಾದ್ರೂ ನೀವು ಒಂದ್ಸಲ ಗಿಡನ ಬೆಳೆಸ್ಕೊಂಡ್ರೆ ಈ ಲೀಫನ್ನ ಮಾರ್ಕೆಟಲ್ಲಿ ಮಾರಾಟ ಮಾಡ್ಬೋದು ಆರಾಮಾಗಿ. ಸೊ ಇದು ಕೂಡ ನಿಮಗೆ 50-60 ಸಾವಿರ ರೂಪಾಯಿವರೆಗೂ ಕೆ ಜಿ ಇದೆ. ಬಟ್ ಇದನ್ನು ಕೆ ಜಿ ಲೆಕ್ಕದಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಲೀಫ್ ಲೆಕ್ಕದಲ್ಲಿ ಒಂದು ಲೀಫಿಗೆ ನಿಮಗೆ 2-3 ರೂಪಾಯಿ ಆ ಥರ ಲೆಕ್ಕ ಹಾಕ್ಕೊಂಡ್ರೆ 10 ಲೀಫನ್ನ ಕಟ್ ಮಾಡಿ ನೀವು ಪ್ಯಾಕೆಟಿಂಗ್ನ ಮಾಡ್ತೀನಿ ಅಂದರೆ 30-35 ರೂಪಾಯಿವರೆಗೂ ಒಂದು ಪ್ಯಾಕೆಟ್ನ ಹೋಲ್ಸೇಲಲ್ಲಿ ಲೋಕಲ್ ದಿನಸಿ ಅಂಗಡಿಗೆ ಮಾರಾಟ ಮಾಡ್ಬೋದು. ಸೊ ಇನ್ನು ಅದ್ಬಿಟ್ರೆ ಎಲ್ಲ ಥರ ಹಣ್ಣಿನ ಗಿಡಗಳು, ಮಸಾಲ ಗಿಡಗಳು ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ನಿಮಗೆ ವಾಟರ್ ಆಪಲ್ ಗಿಡ ಸಿಗುತ್ತೆ, ನಿಮಗೆ ಚೈನೀಸ್ ಆರೆಂಜ್ ಸಿಗುತ್ತೆ, ಆಲ್ರೆಡಿ ಕಾಯಿರ ಅಂತಂದರೆ ನೋಡಿ ಈ ಥರ ಚೈನೀಸ್ ಆರೆಂಜ್ ಪ್ಲಾಂಟ್ ಸಿಗುತ್ತೆ. ಸ್ವೀಟ್ ಲೆಮನ್ನು ಡೈರೆಕ್ಟಾಗಿ ಸಿಪ್ಪೆ ಸಮೇತ ಕನ್ಸ್ಯೂಮ್ ಮಾಡೋ ಅಂಥ ಪ್ಲಾಂಟ್ ಕೂಡ ಅವೈಲಿಟಿ ಇದೆ. ಅದರಲ್ಲೂ ಕೂಡ ನಿಮಗೆ ಒಂದೊಂದು ಗಿಡದಲ್ಲಿ 10-15 ಕಾಯಿ ಆಲ್ರೆಡಿ ಫ್ರೂಟಿಂಗ್ ಬಂದಿರೋ ಅಂಥದ್ದು. ಇಲ್ಲಿ ನೋಡ್ತಿದ್ದೀರಾ ಈ ಥರ ಸ್ವೀಟ್ ಲೆಮನ್ನು. ಸೊ ಈ ಥರ ಆಲ್ರೆಡಿ ಕಾಯಿರೋ ಅಂಥ ಗಿಡಗಳು ನೋಡಿ, ಇಲ್ಲೆಲ್ಲ ಕೂಡ ಆಲ್ರೆಡಿ ಫ್ಲವರಿಂಗ್ ಆಗಿರೋ ಅಂಥದ್ದು ಸಿಗುತ್ತೆ. ಇರಳಿಕಾಯಿ ಗಿಡ ಸಿಗುತ್ತೆ, ಪನ್ನೇರಳೆ ಇದೆ, ವಾಟರ್ ಆಪಲ್ ಇದೆ, ಅದು ಬಿಟ್ಟರೆ ಮ್ಯಾಂಗೋಸ್ಟೇನ್ ಪ್ಲಾಂಟ್ ಇದೆ, ಇನ್ನು ನಿಮಗೆ ಲಿಚ್ಚಿ ಪ್ಲಾಂಟ್ ಇದೆ, ಹಲ್ಸಿದೆ, ಸೊ ತೆಂಗು ಗಿಡಗಳಿದೆ. ಅದರಲ್ಲೂ ಕೂಡ ನಿಮಗೆ ಸೇಬಿಂಗ್ ಗಿಡಗಳು ಅವೈಲಿಟಿ ಇರೋಂಥದ್ದು. ಅದರಲ್ಲೂ ಕೂಡ ನಿಮಗೆ ರೆಡ್ ವೆರೈಟಿ ಸೇಬು ನಮ್ಮ ಹತ್ರ ಅವೈಲಿಟಿ ಇದೆ. ದಾಳಿಂಬೆನಲ್ಲಿ ರೋಸ್ ರೆಡ್ ಕೂಡ ಸಿಗುತ್ತೆ. ಸೊ ಇನ್ನು ಅದು ಬಿಟ್ಟರೆ ನಿಮಗೆ ತೈವಾನ್ ವೆರೈಟಿನಲ್ಲಿ ಲೆಮನ್ ಪ್ಲಾಂಟ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ತೈವಾನ್ ವೆರೈಟಿನಲ್ಲಿ ಯಾವ ಥರ ಬರುತ್ತೆ ಕಾಯಿ ಅಂತಂದರೆ, ಸೊ ಇಲ್ಲಿ ಒಂದು ನನ್ನ ಮೆನು ಬೋರ್ಡಲ್ಲಿ ಫೋಟೋ ಹಾಕಿ ನೋಡಿ, ಈ ಥರ ನಿಮಗೆ ಸೊ ಗುಂಡು ಕಾಯಿ ಬರೋ ಅಂಥದ್ದು. ಇದು ಕೂಡ ನಮ್ಮ ಹತ್ರ ಅವೈಲಿಟಿ ಇದೆ, ಅದು ವಿತ್ ಸೀಡು. ಸೊ ಇನ್ನು ತೈವಾನಲ್ಲಿ ನಿಮಗೆ ಸೀಡ್ಲೆಸ್ ಕೂಡ ಅವೈಲಿಟಿ ಇರೋಂಥದ್ದು. ತೈವಾನಲ್ಲೂ ಕೂಡ ನಿಮ್ಗೆ ಆಲ್ರೆಡಿ ಕಾಯಿ ಬರ್ತಾ ಇರೋಂಥ ಗಿಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಸೊ ಇಲ್ಲಿ ನೋಡಿದ್ರಾ ಎಷ್ಟು ಒಂದು ಫ್ಲವರಿಂಗ್ನ ಕಚ್ಚಿ ಆಲ್ರೆಡಿ ಕಾಯಿ ಕಚ್ಚಿರೋಂಥ ಪ್ಲಾಂಟ್ಸು. ಸೊ ಕಾಯಿ ಬಂದು ಯಾವ ಥರ ಬರುತ್ತಪ್ಪ ಅಂತಂದರೆ, ಸೊ ಆಲ್ರೆಡಿ ಒಂದು ಫ್ರೂಟಿಂಗ್ ಇದೆ, ತೋರಿಸ್ತೀನಿ ನೋಡಿ. ಈ ಥರ ಕಾಯಿ ಬರೋ ಅಂಥದ್ದು, ಈ ಥರ ಕಾಯಿ ಬರೋ ಅಂಥ ಪ್ಲಾಂಟ್ಸು ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಸೊ ಇದು ಕೂಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು. ಸೀಡ್ಲೆಸ್ಸು, ವಿತ್ ಸೀಡು, ವಿತೌಟ್ ಸೀಡು, ಪ್ರತಿಯೊಂದು ಗಿಡ ಕೂಡ ನಮ್ಮ ಹತ್ರ ಇರೋ ಅಂಥದ್ದು. ಇನ್ನು ಮ್ಯಾಂಗೋದಲ್ಲಿ ಮಿಯಾಸಾಕಿ ಮ್ಯಾಂಗೋ ಕೂಡ ಅವೈಲಿಟಿ ಇದೆ. ಸೊ ಇದೆಲ್ಲ ಸ್ಯಾಂಪ್ಲಿಂಗ್ ಪ್ಲಾಂಟ್ಸ್ ನಿಮಗೆ ತೋರಿಸ್ತಾ ಇರೋದು, ಎಲ್ಲ ಯೂಸ್ ಕ್ವಾಂಟಿಟಿ ನಮಗೆ ಸಿಗುತ್ತೆ. ಇಲ್ಲಿ ನರ್ಸರಿನಲ್ಲಿ ನಿಮಗೆ ಸ್ಯಾಂಪ್ಲಿಂಗ್ ಪ್ಲಾಂಟ್ ಏನಿಟ್ಟಿದೆ ಅದನ್ನು ತೋರಿಸ್ತಾ ಇರೋದು. ಮಿಯಾಸಾಕಿ ಪ್ಲಾಂಟ್ ಕೂಡ ಅವೈಲಿಟಿ ಇದೆ, ಕಿವಿ ಫ್ರೂಟ್ ಅವೈಲಿಟಿ ಇದೆ, ತೈವಾನ್ ಸೀಬೆ ಇದೆ, ರೆಡ್ ಡೈಮಂಡ್ ಬ್ಲ್ಯಾಕ್ ಸೀಬೆ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಈ ವಿಶೇಷವಾಗಿ ತುಂಬ ಜನ ಕೇಳ್ತಾ ಇರೋಂಥದ್ದು ಈ ಪ್ಲಾಂಟು. ಸೊ ಅದರಲ್ಲೂ ಕೂಡ ನಿಮಗೆ ಬ್ಲ್ಯಾಕ್ ಮ್ಯಾಂಗೋ ಅವೈಲಿಟಿ ಇದೆ. ಸೊ ಹಣ್ಣಿಂದ ಹಿಡಿದು ಕಾಯಿ ಪ್ರತಿಯೊಂದು ಫುಲ್ಲು ಬ್ಲ್ಯಾಕ್ ಬರುತ್ತೆ ನಿಮಗೆ. ಅದು ಬಿಟ್ಟರೆ ಬೀರ್ ಆ್ಯಪಲ್ ಇದೆ, ಅದು ಬಿಟ್ಟರೆ ನಿಮಗೆ ಮೂಸಂಬಿ ಇದೆ, ಕಿತ್ಲೆ ಇದೆ, ವಾಟರ್ ಆಪಲ್ ಇದೆ, ರಂಬುಟನ್ ಇದೆ, ಬಟರ್ ಫ್ರೂಟು ಗ್ರಾಫ್ಟೆಡ್ ವೆರೈಟಿ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಒಂದು ಗುಡ್ ವೆರೈಟಿನಲ್ಲಿ ಗ್ರಾಫ್ಟಿಂಗ್ ಆಗಿರೋಂಥದ್ದು ಮದರ್ ಪ್ಲಾಂಟಿಗೆ. ಸೊ ಪ್ಲಾಂಟ್ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಗಿಡ ನೋಡ್ಬೋದು ಎಷ್ಟು ಹೆಲ್ದಿ ಆಗಿದೆ ಅಂತೇಳಿ. ಗ್ರಾಫ್ಟಿಂಗ್ ಆಗಿ ಆಲ್ರೆಡಿ 2 ತಲೆ 2 ಇಕ್ಲಾಗಿರೋಂಥ ಗಿಡಗಳು ನಮ್ಮ ಹತ್ರ ಅವೈಲಿಟಿ ಇದೆ. ಸೊ ಇನ್ನು ಸ್ಟಾರ್ ಫ್ರೂಟ್ ಆಗಿರ್ಬೋದು, ಕಿರ್ನಲ್ಲಿ ಆಗಿರ್ಬೋದು, ಇನ್ನು ಅದು ಬಿಟ್ಟರೆ ಜಮ್ನೆರಳೆ ಗಿಡಗಳು 5 to 6 ಫೀಟ್ ಇರೋಂಥ ಗಿಡಗಳು ನಮ್ಮ ಹತ್ರ ಅವೈಲಿಟಿ ಇದೆ. ಸಪೋಟದಲ್ಲೂ ಕೂಡ ರೆಡಿ ಪ್ಲಾಂಟು. ಸೊ 4 to 5 kg ಬ್ಯಾಗಲ್ಲಿ ನಿಮಗೆ 5 to 6 ಫೀಟ್ ಇರೋಂಥ ಗಿಡಗಳಿದೆ, 4 ಫೀಟ್ ಗಿಡ ಇದೆ. ಅದರಲ್ಲಿ ನಿಮಗೆ ರುದ್ರಾಕ್ಷಿ ಗಿಡನೂ ಕೂಡ ಅವೈಲಿಟಿ ಇರೋಂಥದ್ದು. ಅಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ಇದು ಬಂದು ರುದ್ರಾಕ್ಷಿ ಗಿಡ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು ಸ್ನೇಹಿತರೆ. ಸೊ ಇದು ನಾಟಿ ಏಲಕ್ಕಿ. ಸೊ ಬಟ್ ಸೇಲಿಂಗ್ ಇಲ್ಲ, ಬಟ್ ಡಿಫ್ರೆನ್ಸ್ ತೋರ್ಸೋಕ್ಕೆ ಅಂತೇಳಿ ಇಟ್ಕೊಂಡಿರೋಂಥದ್ದು. ನುಗ್ಗೆ ಗಿಡ ಇದೆ. ಇಲ್ಲಿ ನೋಡ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ. ಅಂದರೆ ನಿಮಗೆ ಇವತ್ತು ನಾವೇನು ತೋರಿಸ್ತಿದ್ವಿ ಅಡಿಕೆ ಗಿಡದಲ್ಲಿ ನಾಟಿ ಮಾಡೋಂಥದ್ದು ನಲ್ಯಾಣಿ ಗ್ರೀನು ಒಂದು 300 ಪ್ಲಾಂಟ್ಸ್ ಇದೆ ಅಂತ ನಿಮ್ಗೆ ಹೇಳಿದ್ನಲ್ಲ. ಸೊ ಇಷ್ಟೇ ಗಿಡ ಸ್ಟಾಕ್ ಇರೋಂಥದ್ದು ಫೈನಲ್ ಇದು. ಸೊ ಇದನ್ನು ಯಾರಿಗಾರು ಬೇಕಂತಂದರೆ ನಿಂಬೆ ಗಿಡ ನಾವು ಕೊಡೋಂಥ ರೂಟ್ನಲ್ಲಿ ನಾವು ಸ್ಟಾಕ್ನ ಕೊಡ್ತೀವಿ. ಡೈರೆಕ್ಟಾಗಿ ಬರ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ಬುಕ್ಕಿಂಗ್ನ ಮಾಡಿಕೊಂಡು ಇಲ್ಲಿ ನಮ್ಮಲ್ಲಿ ಸಿಗೋಂಥ ಎಲ್ಲ ಗಿಡಗಳು ಕೂಡ ನಿಮಗೆ ಅವೈಲಿಟಿ ಇರುತ್ತೆ. ಜೊತೆಗೆ ಸ್ಟ್ರಾಬೆರಿ ಗಿಡ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ನೋಡಿ ಇಲ್ಲಿ ಆಲ್ರೆಡಿ ಸ್ಟ್ರಾಬೆರಿ ಬಿಟ್ಟಿರೋ ಅಂಥದ್ದು ನೋಡಿ, ಈ ಥರ ಸ್ಟ್ರಾಬೆರಿ ಬಿಟ್ಟಿರೋಂಥ ಗಿಡಗಳು ನಿಮ್ಮ ಮನೆ ಗಾರ್ಡನಲ್ಲಿ ಬೆಳ್ಕೊತೀರಾ ಅಂದರೆ ಆ ರೂಟಲ್ಲಿ ನೀವು ಬುಕ್ಕಿಂಗ್ನ ಮಾಡ್ಕೊಂಡ್ರೆ ಕೊಡ್ತೀವಿ. ಇನ್ನು ಪಲಾವ್ ಲೀಫ್ ಆಗಿರ್ಬೋದು ನಿಮಗೆ. ಮತ್ತು ಚೆರಿ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಚೆರಿನಲ್ಲಿ ಇದು ಸೊ ಗುಂಡು ವೆರೈಟಿ ಚೆರಿ, ಬಾಲ್ ಚೆರಿ ಅಂತ ಕರಿತೀವಲ್ಲ ಅದು. ಸೊ ಅದರಲ್ಲಿ ಅಡಿಕೆನಲ್ಲೂ ಕೂಡ ನಿಮಗೆ ಗುಬ್ಜ ತಳಿ, ಅಂದರೆ ಚಿಕ್ಕ ಗಿಡದಲ್ಲೇ ಕಾಯಿ ಬಿಡ ಅಂತ ಒಂದು ಅಡಿಕೆ ಬರುತ್ತಾನಲ್ವ, ಅದು ಕೂಡ ಇದು ಗುಬ್ಜ ತಳಿ ಕೂಡ ನಮ್ಮ ಹತ್ರ ಅವೈಲಿಟಿ ಇದೆ. ಸೊ ತೀರ್ಥಹಳ್ಳಿ ನಾಟಿ, ಶಿವಮೊಗ್ಗ ನಾಟಿ 2 ಅಡಿಕೆ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಸೊ ಕಂಪ್ಲೀಟಾಗಿ ನಮ್ಮ ಹತ್ರ ಇರೋ ಸ್ಯಾಂಪಲ್ ಗಿಡಗಳು ಏನೇನಿದೆ ಪ್ರತಿಯೊಂದು ತೋರಿಸಿದ್ದೀನಿ. ಇಲ್ಲಿ ತೋರಿಸಿರೋಂಥ ಗಿಡಗಳಲ್ಲಿ ನಿಮಗೆ ಎಷ್ಟು 1000 ಸಸಿ ಬೇಕು ನಮ್ಮ ಹತ್ರ ನಿಮಗೆ ಯೂಸ್ ಕ್ವಾಂಟಿಟಿನಲ್ಲಿ ಮಾರ್ಕೆಟಲ್ಲಿ ನಿಮಗೆ ಸೇಲ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ನರ್ಸರಿಯವರೆಗೆ ಆಗಿರ್ಬೋದು. ಸೊ ಅಥವಾ ರೈತರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಪೋರ್ಟೇಷನ್ ನಮ್ಮಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬೇಗ ವರ್ಷ ಪೂರ್ತಿ ಕಾಯ್ಬಿಡ ಅಂತ ಲೆಮನ್ ಪ್ಲಾಂಟನ್ನು ನೀವು ಆಯ್ಕೆ ಮಾಡಿ ನೀವು ಕೂಡ ಬೇಗ ಸ್ಟಾಕ್ನ ಹೈರಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.